जिंदाबाद बीएसपी जिंदाबाद 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 बीएसपी जिंदाबाद बेके बेको न्याय बेको बेको धोखा है धोखा है बीजेपी धोखा है ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ नहीं चलेगा जिंदाबाद जिंदाबाद बीएसपी जिंदाबाद 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 बीएसपी जिंदाबाद ನೀಡಲೇಬೇಕು 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 जिंदाबाद जिंदाबाद बीएसपी जिंदाबाद ರಾತ್ರಿ ನಡೆದಿರತಕ್ಕಂತಹ ಬಹುಜನ್ ಸಮಾಜ ಪಕ್ಷದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಭೂಮಾನಂದ್ ಅವರ ಕೊಲೆಯನ್ನ ಖಂಡಿಸಿ ಇವತ್ತು ಬಹುಜನ್ ಸಮಾಜ ಪಕ್ಷ ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಿಂದ ಅದನ್ನ ಖಂಡಿಸ್ತಾ ಸರ್ಕಾರಕ್ಕೆ ನಾವೇನದ ಅಂದ್ರೆ ಆಗ್ರಹಿಸ್ತಾ ಇದ್ದೀವಿ. ಏನು ಬಹುಜನ್ ಸಮಾಜ ಪಕ್ಷದ ಕಾರ್ಯಕರ್ತನ ಕೊಲೆ ಆಗಿದೆ, ಆ ಕೊಲೆಯನ್ನ ಖಂಡಿಸ್ತಾ ಕೊಲೆಗಡಕರು ಯಾರೇ ಇದ್ರು ಕೂಡ ಅವ್ರು ಎಂತ ಪ್ರಭಾವಿ ನಾಯಕರಾದ್ರೂ ಕೂಡ ಏನದ ಅಂದ್ರೆ ಅವ್ರನ್ನ ಕೂಡಲೇ ಬಂಧಿಸಿ ಏನದ ಅಂದ್ರೆ ಅವ್ರಿಗೆ ಏನದ ಅಂದ್ರೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥದನ್ನ ಬಹುಜನ್ ಸಮಾಜ ಪಕ್ಷ ಆಗ್ರಹ ಮಾಡ್ತಾ ಇದೆ. ಯಾವಾಗ ಕರ್ನಾಟಕದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಮೂರು ಸರ್ಕಾರಗಳನ್ನ ನೋಡಿದೀವಿ. ಸ್ವತಂತ್ರ ಪೂರ್ವದಲ್ಲಿ ದೇಶದ ಶೋಷಿತರನ್ನ ಕೊಲೆ ಮಾಡ್ತಾ ಇದ್ರು, ಅತ್ಯಾಚಾರ ಮಾಡ್ತಾ ಇದ್ರು, ಅನ್ಯಾಯ ಮಾಡ್ತಾ ಇದ್ರು. ಆದ್ರೆ ಈ ದೇಶಕ್ಕೆ ಸ್ವತಂತ್ರ ಬಂದು 80 ವರ್ಷ ಆದ್ರೂ ಕೂಡ ಇವತ್ತಿಗೂ ಕೂಡ ಏನಂದ್ರೆ ಈ ದೇಶದ ಶೋಷಿತ ಹಿಂದೂ ವರ್ಗ ಮತ್ತು ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ಅತ್ಯಾಚಾರ ದೌರ್ಜನ್ಯಗಳೇನಂದ್ರೆ ನಡೀತಾ ಇದಾವೆ. ಅದರಲ್ಲೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಶೆಡ್ಯೂಲ್ ಕಾಸ್ಟ್ ಗಳ ಮೇಲೆ ಅನ್ಯಾಯ ಅತ್ಯಾಚಾರ ಹೆಚ್ಚಾಗ್ತಾ ಇದೆ, ಅದನ್ನ ತಡೆಗಟ್ಟಬೇಕು ಅಂತ ಹೇಳಿ ಇದೇ ಶೆಡ್ಯೂಲ್ ಕಾಸ್ಟಿನ ಒಬ್ಬ ವ್ಯಕ್ತಿಯನ್ನ ಗೃಹ ಮಂತ್ರಿಯನ್ನಾಗಿ ಮಾಡಿದ್ರು ಕೂಡ ಏನದಂದ್ರೆ ಈ ರಾಜ್ಯದಲ್ಲಿ ದಲಿತರ ಮೇಲೆ, ಶೋಷಿತರ ಮೇಲೆ, ಹಿಂದೂ ವರ್ಗಗಳ ಮೇಲೆ ಏನಂದ್ರೆ ನಿರಂತರವಾಗಿ ಅತ್ಯಾಚಾರ ದೌರ್ಜನ್ಯಗಳು ನಡೀತಾ ಇದಾವೆ. ಅದಕ್ಕಾಗಿನೇ ಬಂಧುಗಳೇ ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಇವತ್ತು ಒಬ್ಬ ಶೋಷಿತ ವ್ಯಕ್ತಿ ಮಂತ್ರಿ ಆಗೋದ್ರಿಂದ ನಮಗೆ ಪರಿಹಾರ ಇಲ್ಲ. ಈ ಶೋಷಿತ ವರ್ಗಗಳ ಆಳು ವರ್ಗವಾದಾಗ ಮಾತ್ರ ಏನದ ಅಂದ್ರೆ ನಮ್ಮ ಮೇಲೆ ನಡೀತಾ ಅಂತಕ್ಕಂಥ ಇಂತಹ ದೌರ್ಜನ್ಯಗಳನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಮಂತ್ರಿ ನಮ್ಮವರಾದ್ರೂ ಕೂಡ ಪಕ್ಷಗಳ ನಮ್ಮವಿಲ್ಲ. ಈ ರಾಜ್ಯ ದೇಶ ಆಳ್ತಾ ಇರ್ತಕ್ಕಂಥದ್ದು ಚಿಂತನೆಗಳು ಹೊರತಾಗಿ ವ್ಯಕ್ತಿಗಳಲ್ಲ. ಈ ರೀತಿ ತೋರಿಕೆಗಾಗಿ ನಮ್ಮವ್ರನ್ನ ಮಂತ್ರಿಗಳನ್ನ ಮಾಡಿ ಹಿಂದಿನ ಬಾಗಿಲಿಂದ ಏನಾದ್ರೆ ಇಂತಹ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದ್ದಾವೆ. ಸೊ ಅದಕ್ಕಾಗಿ ಬಹುಜನ್ ಸಮಾಜ ಪಕ್ಷ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ. ಭೂಮಾನಂದ ಅವನ ಸಾವಿಗೆ ಏನದ ಅಂದ್ರೆ ನೀವು ಸೂಕ್ತ ನ್ಯಾಯವನ್ನ ಒದಗಿಸ್ಕೊಡ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹುಜನ್ ಸಮಾಜ ಪಕ್ಷ ಆಗ್ರಹಿಸ್ತದೆ ಏನಂದ್ರೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ ರಾಷ್ಟ್ರೀಯ ನಾಯಕರನ್ನ ಕರ್ಕೊಂಡು ಸಮಾಧಾನ ಹೇಳ್ತಾ ಇದ್ರಿ. ಆದ್ರೆ ಬಿಎಸ್ಪಿ ಆಗ್ರಹಿಸ್ತಾ ಇದೆ, ನಿಮ್ಮ ಆ ಸಮಾಧಾನ ಮಾಡ್ತಕ್ಕಂತಹ ಶಾಸಕರ ಮನೆಗೆ ಹೋಗೋ ಬದಲಾಗಿ ತನ್ನ ಬದುಕನ್ನ ಕಳ್ಕೊಂಡು ಇಡೀ ಕುಟುಂಬ ಕತ್ತಲಿನಲ್ಲಿ ಇರ್ತಕ್ಕಂತಹ ಭೂಮಾನಂದನ ಮನೆಗೆ ಏನದ ಅಂದ್ರೆ ಇಡೀ ರಾಜ್ಯ ಸರ್ಕಾರ ಏನಂದ್ರೆ ಹೋಗಿ ಅವರಿಗೆ ಸಮಾಧಾನ ಹೇಳಿ, ಅವ್ರನ್ನ ಸಾಂತ್ವನ ಹೇಳಿ ಸೂಕ್ತ ನ್ಯಾಯವನ್ನ ಒದಗಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನಂದ್ರೆ ಕೆಲಸ ಮಾಡಬೇಕು. ಈ ರಾಜ್ಯದ ಉಪಮುಖ್ಯಮಂತ್ರಿನೂ ಕೂಡ ಏನಂದ್ರೆ ಈ ಭೂಮಾನಂದ ಅವರ ಮನೆಗೆ ಹೋಗಿ ಅವ್ರಿಗೆ ಏನಂದ್ರೆ ಸೂಕ್ತವಾಗಿರ್ತಕ್ಕಂಥ ಸಾಂತ್ವನ ಹೇಳೋ ಮೂಲಕ ನ್ಯಾಯವನ್ನ ಒದಗಿಸ್ಕೊಡ್ಬೇಕು. ಇಂತಹ ಕೊಲೆ ದೌರ್ಜನ್ಯಗಳನ್ನ ತಕ್ಷಣಕ್ಕೆ ಏನಂದ್ರೆ ನಿಲ್ಬೇಕು. ಒಂದ್ ವೇಳೆ ನಿಲ್ಲದೇ ಇದ್ರೆ ಮುಂದಿನ ಚುನಾವಣೆಗಳಲ್ಲಿ ಏನಂದ್ರೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಏನಂದ್ರೆ ತಕ್ಕ ಪಾಠ ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ಬಹುಜನ್ ಸಮಾಜ ಪಕ್ಷ ಏನಂದ್ರೆ ಜನರಿಗೆ ಜಾಗೃತಿ ಮಾಡ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಮೂಲಕ ಹೇಳ್ತಾ ಬಹುಜನ್ ಸಮಾಜ ಪಕ್ಷ ಇದನ್ನ ಆಗ್ರಹಿಸ್ತದೆ. ಡಾಕ್ಟರ್ ಅನಿಲ್ ಟೇಂಗಳಿ. ಬಹುಜನ ಸಮಾಜ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಇಂದು ನಾವು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನೆ ಉದ್ದೇಶ ರಾಯಚೂರು ಜಿಲ್ಲಾ ಬಹುಜನ ಸಮಾಜ ಪಕ್ಷದ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಬಹುಜನ ಸಮಾಜ ಪಕ್ಷದ ಉಸ್ತುವಾರಿಗಳಾಗಿರ್ತಕ್ಕಂಥ ಸಹೋದರ ಭೂಮಾನಂದ ಹದ್ದಿನಾಳ ಇವರನ್ನ ಒಂದು ಕ್ಷುಲ್ಲಕ ವಿಷಯಕ್ಕಾಗಿ ಏನಂತಂದ್ರ ದೇವಸ್ಥಾನದ ಪ್ರವೇಶದ ಕುರಿತು ಅಲ್ಲೇನಪ್ಪ ಅಂತಂದ್ರ ಕೆಲವು ಜನ ಏನಪ್ಪಾ ಅಂದ್ರೆ ಪುಡಾರಿಗಳೇನಪ್ಪ ಅಂದ್ರೆ ದೇವಸ್ಥಾನದ ಒಳಗಡೆ ಬಿಡ್ತಾ ಇರ್ಲಿಲ್ಲ,
ಬಡಜನರಿಗೆ. ಅದನ್ನ ವಿರೋಧಿಸಿ ಏನಪ್ಪಾ ಅಂದ್ರೆ ಸಾಮಾಜಿಕ ಕಾರ್ಯಕರ್ತ ಮತ್ತು ಸಮಾಜದಲ್ಲಿ ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದ್ದ ಭೂಮಾನಂದ ಅವರನ್ನ ಬಾರ್ ಏನಪ್ಪಾ ಅಂದ್ರೆ ತಿಳಿ ಹೇಳಿ ಈ ಸಾರ್ವಜನಿಕವಾಗಿರ್ತಕ್ಕಂಥ ದೇವಸ್ಥಾನಗಳು ಇವೇನಪ್ಪಾ ಅಂತಂದ್ರೆ ಪ್ರವೇಶಕ್ಕೆ ಏನಪ್ಪಾ ಅಂದ್ರೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ ಎಲ್ಲ ಹಿರಿಯರಿಗೆ ಏನಪ್ಪಾ ಅಂದ್ರೆ ಮನವಿ ಮಾಡಿದ್ರು. ಈ ಮನವಿಯನ್ನು ಉದ್ದೇಶಿಸಿ ಏನಪ್ಪಾ ಅಂತಂದ್ರ ಹಲವಾರು ಬಾರಿ ಅಲ್ಲಿರ್ತಕ್ಕಂಥ ಕೆಲವು ಪುಡಾರಿಗಳ ಜೊತೆ ಅವರಿಗೆ ಜೊತೆ ಮಾತಿನ ಚಕಮಕಿಗಳಾಗಿದ್ದವು. ಇದರ ವಿಷಯ ಅನುಗುಣವಾಗಿ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಕೂಡ ಮಾಹಿತಿ ಇತ್ತು ಮತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ಕೂಡ ಅವರಿಗೆ ಮಾಹಿತಿ ಇತ್ತು. ಈ ಜಿಲ್ಲಾಡಳಿತ ಮತ್ತು ರಾಯಚೂರು ಜಿಲ್ಲಾಡಳಿತ ಮತ್ತು ದೇವದುರ್ಗ ತಾಲೂಕಿನ ತಾಲೂಕು ಆಡಳಿತಗಳು ದೇವಸ್ಥಾನದ ಈ ಪ್ರವೇಶಕ್ಕೆ ಕೊಡ್ತಿರ್ತಕ್ಕಂಥ ವಿವಾದವನ್ನ ಶಮನಗೊಳಿಸಲು ಗ್ರಾಮದಲ್ಲಿ ಶಾಂತಿ ಸಭೆಗಳ ಮೂಲಕ ಮಾಡಿ ಅದೇನಪ್ಪಾ ಅಂತಂದ್ರ ಅವ್ರ ಕಾರ್ಯಕ್ರಮ ಏನಾದ್ರೂ ನಿಭಾಯಿಸಿರಪ್ಪ ಅಂತಂದ್ರ ಅದೇನಪ್ಪಾ ಅಂದ್ರೆ ಇವತ್ತು ಭೂಮಾನಂದನ ಹತ್ಯೆ ಆಗ್ತಾ ಇರಲಿಲ್ಲ. ಕಾರಣ ಈ ಒಂದು ಆಡಳಿತ ಯಂತ್ರ ಅಲ್ಲೇನಪ್ಪಾ ಅಂದ್ರೆ ಸಂಪೂರ್ಣ ಕುಸಿದಿದೆ ರಾಜ್ಯದಲ್ಲಿ ಮತ್ತು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಇಡೀ ದೇಶ ತುಂಬಾ ಈ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಒಂದೇ ನಾಣ್ಯದ ಎರಡು ಮುಖಗಳಂತೆ ಕೆಲಸ ಮಾಡೇನಪ್ಪ ಅಂದ್ರ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಜಾರಿ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕಾರಣ ಇಲ್ಲಿ ಮೊದಲನೇದೇನಪ್ಪಾ ಅಂದ್ರ ಫಂಡಮೆಂಟಲ್ ರೈಟ್ ಏನ್ ಹೇಳ್ತದೆ ಅಂತಂದ್ರೆ ಸಮಾನತೆ ಹಕ್ಕನ್ನು ಹೇಳ್ತದೆ, ಶೋಷಣೆ ವಿರುದ್ಧ ಹಕ್ಕನ್ನು ಹೇಳ್ತದೆ, ಸಮಾನ ಶಿಕ್ಷಣ ವ್ಯವಸ್ಥೆಯನ್ನು ಹೇಳ್ತದೆ, ಸಮಾನ ಧಾರ್ಮಿಕ ಸ್ವತಂತ್ರ ಅಧಿಕಾರವನ್ನು ಹೇಳ್ತದೆ. ಈ ಆಳಿರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳು ಮತ್ತು ಹಿಂದೆ ಜನತಾದಳ ಆಳಿರ್ತಕ್ಕಂಥ ಸರ್ಕಾರಗಳು ಸಂವಿಧಾನವನ್ನ ಮೂಲಭೂತ ಹಕ್ಕುಗಳನ್ನೇ ಜಾರಿ ಮಾಡದೇ ಇರತಕ್ಕಂಥ ನಿಟ್ಟಿನೊಳಗೆ 80 ವರ್ಷ ಆಳಿದ್ರು ಕೂಡ ಇವು ಜಾರಿ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಸೋದರರಿರ್ತ ಒಂದೇ ತಾಯಿಯ ಮಕ್ಕಳಂತ ನಾವು ಏನಪ್ಪಾ ಅಂದ್ರೆ ಸುಮ್ಮನೆ ಹೇಳ್ತೀವಿ. ಜನವರಿ 26 15 ಆಗಸ್ಟ್ ಏನಪ್ಪಾ ಅಂದ್ರೆ ಸುಮ್ಮನೆ ಹೆಸರಿಗೆ ಏನಪ್ಪಾ ಜೆಂಡ ಏರಿಸ್ತೀವಿ. ಮನೆಗೆ ಹೋದ ಮೇಳಕ್ಕೆ ಏನಪ್ಪಾ ಅಂದ್ರ ಒಂದು ಅಣ್ಣ ತಮ್ಮದರ ಏನಪ್ಪಾ ಅಂದ್ರ ಇದ್ರೂ ಕೂಡ ಏನಪ್ಪಾ ಅಂದ್ರೆ ಒಬ್ಬರೊಬ್ರು ವಿಶ್ವಾಸ ಅರ್ಹರಾಗಿರ್ತಕ್ಕಂಥ ವ್ಯವಸ್ಥೆ ಏನಪ್ಪಾ ಅಂದ್ರೆ ತಿಳಿಗೊಳಿಸ್ತಕ್ಕಂಥ ಸರ್ಕಾರಗಳು ನಿಯಮ ಮಾಡಿಲ್ಲ, ಜಾರಿಯನ್ನು ಮಾಡಿಲ್ಲ. ಇಲ್ಲೇನಪ್ಪಾ ಅಂದ್ರೆ ಸಂಪೂರ್ಣ ಆಳಿರ್ತಕ್ಕಂಥ ಸರ್ಕಾರಗಳು ಇಲ್ಲೇನಪ್ಪಾ ಅಂದ್ರ ಕೆಲಸ ಮಾಡದೇ ಇರುವುದರಿಂದ ಈ ದೇಶದಲ್ಲಿ ಜಾತಿ ಜಗಳಗಳು, ಧರ್ಮದ ಜಗಳಗಳು, ಶೈಕ್ಷಣಿಕ ನೋಡಿರಿ ಮೊನ್ನೆ ದಿಲ್ಲಿ ಒಳಗೆ ಒಂದು ವಿದ್ಯಾರ್ಥಿಗಳೇನಪ್ಪಾ ಅಂದ್ರೆ ಪ್ರೆಸ್ ಮೀಟ್ ಒಂದು ಪತ್ರಿಕಾ ಲೀಕ್ ಮಾಡಿರ್ತಕ್ಕಂಥದ್ದು, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿರ್ತಕ್ಕಂಥದ್ದನ್ನು ವಿರೋಧಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ರಿ ಅಂತ ಹೇಳಿದ್ರೆ ಅವ್ರಿಗೆ ಸಿಕ್ಕಾಪಟ್ಟಿ ಈ ಉಗ್ರಗಾಮಿಗಳಿಗೆ ಹೆಂಗ್ ಹೊಡಿತಾರ ಆ ತರಪ್ಪ ವಿದ್ಯಾರ್ಥಿಗಳಿಗೆ ಹೊಡಿಲತ್ತಾರ. ಇಲ್ಲೇನಪ್ಪಾ ಅಂದ್ರೆ ಸರ್ಕಾರ ಆಳ್ತಾ ಇದ್ದಾವೆ ಅಥವಾ ಏನೋ ಹಿಂದಕ್ಕೇನಪ್ಪಾ ಅಂದ್ರೆ ಬ್ರಿಟಿಷರು ಆಳ್ತಾ ಇದ್ರು, ಏನಾದ್ರೂ ಕೇಳಿದ್ರೆ ಏನಪ್ಪಾ ಅಂದ್ರೆ ಹೊಡಿಯುವ ಕಾಲ ಏನಪ್ಪಾ ಅಂದ್ರೆ ಹಿಂದೆ ಏನಿತ್ತು ಅದೇ ಇವತ್ತೇನಪ್ಪಾ ಅಂದ್ರೆ ಈ ಕಾಲ ಏನಪ್ಪಾ ಅಂದ್ರೆ ಅದೇ ಮುಂದುವರೆದಿದೆ. ಇಲ್ಲಿ ಸಂವಿಧಾನ ಜಾರಿ ಆಗಿಲ್ಲ. ಅದಕ್ಕಾಗಿ ಎಲ್ಲಾ ಇಲ್ಲೇನು ಈ ಸಭೆಗೆ ಬಂದಿರ್ತಕ್ಕಂಥ ಎಲ್ಲರಿಗೆ ನಾನು ಮನವಿ ಮಾಡ್ತೀನಿ. ಇಲ್ಲೇನಪ್ಪಾ ಅಂದ್ರ ಈ ಕಾಂಗ್ರೆಸ್ ಬಿಜೆಪಿ ಮತ್ತು ಜನತಾದಳ ಸರ್ಕಾರಗಳ ಈ ಎಲ್ಲಾ ಆಡಳಿತವನ್ನ ಧಿಕ್ಕರಿಸಿ ಮುಂದೇನಪ್ಪಾ ಅಂತಂದ್ರೆ ಬಹುಜನ ಸಮಾಜ ಪಕ್ಷಕ್ಕೆ ಅಧಿಕಾರ ಕೊಡಬೇಕು. ನಾವು ಈ ಗುಂಡಾಗರ್ದಿಯನ್ನು ನಿಂದಿರ್ತೇವೆ, ಸಂವಿಧಾನವನ್ನು ಜಾರಿ ಮಾಡ್ತೇವೆ. ಸಂವಿಧಾನ ಯಾರಿಗೂ ಒಪ್ಪಿಗೆ ಇಲ್ಲ, ಈ ದೇಶದಿಂದ ಹೊರಗೆ ಹಾಕೋ ಕೆಲಸನು ಬಹುಜನ ಸಮಾಜ ಪಕ್ಷ ಮಾಡ್ತದೆ ಅಂತ ಹೇಳಿಸಿಂದ ಈ ಶುಭ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ಈ ರಾಯಚೂರಿನಲ್ಲಿ ಆಗಿರ್ತಕ್ಕಂಥ ಸೋದರ ಭೂಮಾನಂದನ ಕುಟುಂಬಕ್ಕೆ ಏನಪ್ಪಾ ಅಂದ್ರೆ 1 ಕೋಟಿ ರೂಪಾಯಿ ಏನಪ್ಪಾ ಅಂದ್ರ ಡಿ.ಕೆ. ಶಿವಕುಮಾರ್ ಸರ್ ಅವ್ರ ಮುಖ್ಯಮಂತ್ರಿ ಇವರಿಗೆ ನಾವೇನಪ್ಪಾ ಅಂದ್ರೆ ಮನವಿ ಪತ್ರ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ. 1 ಕೋಟಿ ರೂಪಾಯಿ ಏನಪ್ಪಾ ಅಂದ್ರ ಧನ ಸಹಾಯ ಪರಿಹಾರ ಧನ ನೀಡಬೇಕು. ಮತ್ತ ಅವ್ರ ಹೆಂಡತಿ ಏನಪ್ಪಾ ಅಂತಂದ್ರ ಗರ್ಭಿಣಿ ಇದಾರ ಮತ್ತೆ 2 ಮಕ್ಕಳು ಅದಾವ. ಅವ್ರಿಗೆ ಏನಪ್ಪಾ ಅಂತಂದ್ರ ಅವ್ರಿಗೆ ಸರ್ಕಾರಿ ಸೇವೆಯಲ್ಲಿ ಏನಪ್ಪಾ ಅಂದ್ರೆ ನೌಕರಿ ಕೊಟ್ಟೇನಪ್ಪಾ ಅಂತಂದ್ರ ಅವ್ರಿಗೇನಪ್ಪಾ ಮುಂದಿನ ಜೀವನಕ್ಕೆ ಉಪಯೋಗ ಆಗುವ ಹಾಗೆ ಬದುಕುವ ಹಾಗೆ ಒಂದು ಭದ್ರತೆಯನ್ನು ಒದಗಿಸಬೇಕು. ಮತ್ತು ರಾಜ್ಯಾದ್ಯಂತ ಇಂಥ ಘಟನೆಗಳು ಮರುಕಳಿಸದಂತೆ ಎಲ್ಲಾ ಇಲಾಖೆಗಳೇನೇನಪ್ಪಾ ಅಂತಂದ್ರ ಈ ಶಾಂತಿ ಪಾಲನಾ ಸಭೆಗಳು ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಅರಿವಿನ ಕಾರ್ಯಕ್ರಮಗಳು ಏನಪ್ಪಾ ಅಂದ್ರೆ ಸರ್ಕಾರ ಮಾಡದೆ ಹೋದ್ರೆ ಬಹುಜನ ಸಮಾಜ ಪಕ್ಷ ತಮಗೆ ಎಂದೆಂದೂ ಕ್ಷಮಿಸುವುದಿಲ್ಲ. ಬಹುಜನ ಸಮಾಜ ನಿಮ್ಗೇನು ಅಧಿಕಾರ ಏನು ಕೊಟ್ಟಿತ್ತು, ಮುಂಬರ್ತಕ್ಕಂಥ ದಿನ ಒಳಗ ಕಾಲ ಯಾಕೆ ವರ್ಷ ಏನಪ್ಪಾ ಅಂತಂದ್ರ ನಿಮ್ಮ ಅಧಿಕಾರ ಇಲ್ಲಾರ್ದಂಗೆ ಏನಪ್ಪಾ ಅಂದ್ರೆ ಮಾಡ್ತಾರೆ ಅಂತಕ್ಕಂಥ ಒಂದು ಎಚ್ಚರಿಕೆ ಸಂದೇಶವನ್ನ ಈ ಒಂದು ಪ್ರತಿಭಟನಾ ಮೂಲಕ ನಾವೇನಪ್ಪಾ ಅಂದ್ರೆ ಇವತ್ತು ನಾವು ಕೊಡ್ತಾ ಇದ್ದೀವಿ. ನನ್ನ ಹೆಸರು ಶಿವಯೋಗಿ ಡಿ ಹಡಗಿಲ್ಕರ್, ಜಿಲ್ಲಾ ಅಧ್ಯಕ್ಷರು ಬಹುಜನ ಸಮಾಜ ಪಾರ್ಟಿ ಕಲಬುರಗಿ
ಜೈ ಭೀಮ್, ಜೈ ಭಾರತ್, ಜೈ BSP.